ಏನು ಸಿಲ್ಕ್ ಮತ್ತೆ ಮಿಲ್ಕ್ ಇಷ್ಟೆಲ್ಲ ನಾವೆಲ್ಲರೂ ಕೂಡ ಏನಾದ್ರೂ ಒಂದು ಸದೃಢವಾದಂತ ಒಂದು ಜೀವನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದರಲ್ಲಿ ಸುರೇಶ್ ಅವ್ರ ಪಾತ್ರ ಬಹಳ ದೊಡ್ಡದಾಗಿದೆ. ಸುರೇಶ್ ಅವರು ಬಹಳ ದೂರದೃಷ್ಟಿ ಇಟ್ಟು ಅನೇಕ ರೀತಿಯಲ್ಲಿ ಚಿಂತನೆ ಮಾಡಿ ಇವತ್ತು ಕನಕಪುರದಲ್ಲಿ, ರಾಮನಗರದಲ್ಲಿ ಎಲ್ಲಾ ಕಡೆನೂ ಡೈರಿ ಸಂಬಂಧಪಟ್ಟ ವಿಷಯಗಳನ್ನ ಮಾಡೋದಕ್ಕೆ ಇವತ್ತೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ವಿಶೇಷವಾದಂತ ಕಾಳಜಿ ಇತ್ತು. ಇವತ್ತು ಡೈರಿ ಬಗ್ಗೆ ಆಲೋಚನೆ ಮಾಡಿ ದೂರದೃಷ್ಟಿ ಇಟ್ಟು ಇವತ್ತೆಲ್ಲರೂ ಕೂಡ ಡೈರಿಯನ್ನು ಮಾಡಿದ್ದಾರೆ. ಸೊ ಇನ್ನು ಮುಂದೊಂದು ದಿವಸದಲ್ಲಿ ರೈತರಿಗೆ ಏನೆಲ್ಲ ಅನುಕೂಲ ಆಗ್ಬೇಕು ಈ ಒಂದು ವಿಚಾರದಲ್ಲಿ ಅಂತ ಹೇಳಿ ಅವ್ರ ಆಲೋಚನೆ ಮಾಡಿ ಕ್ರಮ ತಗೊಳ್ತಾರೆ ಭರವಸೆ ಇದೆ. ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆನ ಹೆಚ್ಚಿನದಾಗಿ ಇನ್ನೂ ಅಭಿವೃದ್ಧಿ ಪಡಿಸ್ತಾರೆ. ರೈತರಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಅನುಕೂಲಕರವಾದಂತ ವಾತಾವರಣನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆ. ಅದನ್ನ ಮಾಡಿ ತೋರಿಸ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಿ ನಂಬರ್ 1 ಅಂತಲ್ಲ, ಭಾರತ ದೇಶದಲ್ಲಿ ಬೆರಳೆಣಿಕೆ ಅಷ್ಟು ಸಂಸದಲ್ಲಿ ಇವರು ಒಬ್ರು ಕೆಲಸ ಮಾಡಿದಾರೆ ಬೆರಳೆಣಿಕೆಯಲ್ಲಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಒಂದು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿ ಮಾದರಿ ಒಂದು ಅಧ್ಯಕ್ಷರಾಗಿ ಮೊಮ್ಮಲ್ಗೊಂದಕ್ಕೆಲ್ಲ KMF ಆಗಿ ಕೆಲಸ ಮಾಡ್ತಾರೆ ಅಂತ ಮನೋಭಾವನೆ ಎಲ್ಲರಲ್ಲೂ ಇದೆ, ಆಶಾಭಾವನೆ ಇದೆ. ಅದನ್ನ ಮಾಡ್ತಾರೆ. ನೂತನವಾಗಿ ಬೊಮ್ಮೂಲಿನ ಅಧ್ಯಕ್ಷ ಆಗಿರ್ತಕ್ಕಂಥ DK ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ರೈತರ ಪರವಾಗಿ, ಕ್ಷೇತ್ರದ ಜನತೆಯ ಪರವಾಗಿ, ಪಕ್ಷದ ಮುಖಂಡರ ಪರವಾಗಿ ಉತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹೈನುಗಾರಿಕೆ ಕ್ಷೇತ್ರದಲ್ಲಿ ನಿರೀಕ್ಷೆಗಿನ್ನ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟರಿ ಕ್ಷೇತ್ರದಿಂದ ಕುಣಿಗಲ್ ತಾಲೂಕಿನ ಜನತೆಯ ಪರವಾಗಿ ನಮ್ಮ ನಾಯಕರಾದಂತ DK ಸುರೇಶ್ ಸಾಹೇಬರು ಮತ್ತು ಬೊಮ್ಮೂಲ್ ಫೆಡರೇಷನ್ಗೆ ಅಧ್ಯಕ್ಷರಾಗಿರುವಂತದ್ದು ಬಹಳಷ್ಟು ಸಂತೋಷ ತಂದಿದೆ. ನಾವು ಇಷ್ಟಕ್ಕೆ ನಿಲ್ಲಬಾರ್ದು, ಇದು ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ ಅಧ್ಯಕ್ಷರಾಗಬೇಕು ಅಂತ ಪ್ರತಿಯೊಬ್ಬ ರೈತನ ಆಸೆ ಮತ್ತು ಆಕಾಂಕ್ಷೆ ಇದೆ. ಆ ಕಾರಣಕ್ಕೋಸ್ಕರ ಅದನ್ನ ನಾವೆಲ್ಲ ಬಯಕೆಯಲ್ಲಿ ಕಾಯ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಇದ್ದಂತ ಒಬ್ಬ ನಾಯಕನಾಗಿ ಹೊರಹೊಮ್ಮಿರುವಂತದ್ದು DK ಸುರೇಶ್ ಅವರಂತದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅವ್ರು ಯಾವ ರೀತಿ ಕೆಲಸ ಮಾಡಿರಂತ ಸಂಸದರಾಗಿ ನರೇಗಾ ಎಂಬ ಮೂಲಭೂತವಾದಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಎಷ್ಟು ಕ್ರಾಂತಿಯನ್ನು ತಂದಿದ್ದಾರೆ ಅಂತ ಸಾರ್ವಜನಿಕರ ಬದುಕಿನಲ್ಲಿ ಅದು ಇವತ್ತು ಕುಣಿಗಲಲ್ಲೇ ಒಂದು ಮಾದರಿಯಾಗಿ ಒಂದು ಉದಾಹರಣೆ ಇದೆ. ಸೊ ಹಾಗಾಗಿ ಇವತ್ತು ದೊಡ್ಡ ಕ್ರಾಂತಿನೇ ಆಗುತ್ತೆ ಅನ್ನೋದನ್ನ ಭಾವಿಸ್ತೇನೆ. ನಮ್ಮ ನಾಯಕರಾದಂತ DK ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ನನ್ನ ತಾಲೂಕಿನ ಜನತೆ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. अस्सलाम वालेकुम, नमस्कार जी। आज हमारे DK सुरेश सर जो है सो अध्यक्ष बने हैं डेयरी के, और पहले से भी MP बन के बहुत सारा वर्क करे हैं पूरा कॉन्स्टिट्यूंसी में सब जगह। तो इंशाल्लाह ये अभी भी राइटर को भी बहुत हेल्प करेंगे, ये तो उम्मीद है। और हमारे उनके बड़े भाई DK शिव कुमार सर, हमारे ऑनरेबल डिप्टी CM सर भी, वो तो बहुत वर्क कर रहे हैं और डेवलपमेंट कितना कर रहे हैं, सभी लोग देख रहे हैं। इंशाल्लाह सर से भी बहुत उम्मीद है, इंशाल्लाह बहुत वर्क करेंगे।